ಜೀವನ ಎನ್ನುವುದು ಕೇವಲ ಹುಟ್ಟು ಮತ್ತು ಸಾವಿನ ನಡುವಿನ ಸಮಯವಲ್ಲ, ಅದು ನಾವು ಈ ಭೂಮಿಯ ಮೇಲೆ ಬಿಟ್ಟು ಹೋಗುವ ಗುರುತು. ನಾವೆಲ್ಲರೂ ಈ ಜಗತ್ತಿಗೆ ಬಂದಿರುವುದು ಏನೋ ಒಂದು ಸಾಧನೆ ಮಾಡಲು, ಯಾರಿಗೂ ಅಂಜದೆ ಬದುಕಲು. ಜೀವನದಲ್ಲಿ ಸೋಲುಗಳು ಬರುವುದು ಸಹಜ. ಆದರೆ ನೆನಪಿಡಿ, ಸೋಲು ಎಂಬುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮೊದಲ ಮೆಟ್ಟಿಲು. ಕತ್ತಲೆ ಇದ್ದಾಗಲೇ ಬೆಳಕಿನ ಬೆಲೆ ತಿಳಿಯುವುದು, ಹಾಗೆಯೇ ಕಷ್ಟಗಳು ಬಂದಾಗಲೇ ನಮ್ಮೊಳಗಿನ ಶಕ್ತಿ ನಮಗೆ ಅರಿವಾಗುವುದು. ಯಶಸ್ಸಿನ ಸೂತ್ರಗಳು. ನಿಮ್ಮ ಮೇಲೆ ನಂಬಿಕೆ ಇರಲಿ. ಇಡೀ ಜಗತ್ತೇ ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ಆದರೆ ನೀವು ನಿಮ್ಮನ್ನು ನಂಬುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿದೊಡ್ಡ ಆಸ್ತಿ. ಪ್ರಯತ್ನ ನಿರಂತರವಾಗಿರಲಿ. ನದಿ ಹರಿಯುತ್ತಿದ್ದರೆ ಮಾತ್ರ ಅದಕ್ಕೆ ಬೆಲೆ. ನಿಂತ ನೀರು ಕೊಳೆಯುತ್ತದೆ. ಹಾಗೆಯೇ ಸಾಧನೆಯ ಹಾದಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಸಾಗುತ್ತಲೇ ಇರಿ. ಸಮಯದ ಮಹತ್ವ ತಿಳಿಯಿರಿ. ಕಳೆದ ಹೋದ ಕಾಲ ಮರಳಿಬಾರದು. ಇಂದಿನ ಕೆಲಸವನ್ನು ಇಂದೇ ಮಾಡಿ. ಆಲಸ್ಯ ಎಂಬುದು ಯಶಸ್ಸಿನ ಶತ್ರು. ಸ್ನೇಹಿತರೆ, ಯಾರೋ ವಿಮರ್ಶೆ ಮಾಡುತ್ತಾರೆ ಎಂದು ನಿಮ್ಮ ಕನಸುಗಳನ್ನು ಕೈಬಿಡಬೇಡಿ. ಇಂದು ನಿಮ್ಮನ್ನು ನೋಡಿ ನಗುವವರು ನಾಳೆ ನೀವು ಸಾಧಿಸಿದಾಗ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾರೆ. ಈ ಜೀವನ ನಿಮ್ಮದು. ಇದನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದು ನಿಮ್ಮ ಕೈಯಲ್ಲಿದೆ. ಕೊನೆಯದಾಗಿ ಒಂದು ಮಾತು: ಬೀಳುವುದರಲ್ಲಿ ಸೋಲಿಲ್ಲ, ಬಿದ್ದ ಮೇಲೆ ಎದ್ದು ನಿಲ್ಲದ ಇರುವುದೇ ನಿಜವಾದ ಸೋಲು. ಆದ್ದರಿಂದ ಧೈರ್ಯವಾಗಿ ಮುನ್ನುಗ್ಗಿ. ಜಗತ್ತು ನಿಮ್ಮ ಸಾಧನೆಯನ್ನು ಕಾಯುತ್ತಿದೆ. ಧನ್ಯವಾದಗಳು.